ಸ್ಟಾರ್ಟ್ ಮಾಡಿ. ಹಾಂ, ಇನ್ಯಾರೋ ಬರೋದಿದೆಯಾ? ನಿಮ್ಮ ಟೀಮ್ ನಿಂತ್ಕೊಳ್ಳಿ ಸರ್. ಸರ್ ಬನ್ನಿ ಬನ್ನಿ ಬನ್ನಿ. ಮಧ್ಯದವ್ರು ಕಾಣಿಸ್ತಾ ಇಲ್ಲ. ಅವತ್ತೇ ಡಿಲೀಟ್ ಆಗಲಿ. ದಿನಾಂಕ 28/6/2025 ಸರಿತಾ ಅನ್ನೋರು ಚಿಕ್ಕಗೌಡನಹಳ್ಳಿ ಗ್ರಾಮ ಮಳ್ಳವಳ್ಳಿ ತಾಲೂಕಿನಲ್ಲಿ ಸಂಜೆ ಸುಮಾರು 6:15ಕ್ಕೆ ವಾಕ್ ಮಾಡಬೇಕಾದ್ರೆ ಯಾರೋ ಒಬ್ಬ ದುಷ್ಕರ್ಮಿಗಳು ಹಿಂದೆ ಬದಿಯಿಂದ ಬಂದು ಅವ್ರದ್ದು 2 ಎಳೆ ಚೈನ್ ಸ್ನ್ಯಾಚ್ ಮಾಡಿರ್ತಾರೆ. ಅದು ಸುಮಾರು 25 ಗ್ರಾಮ್ ಇರುತ್ತೆ ಅಂತ ಹೇಳಿ ಅವರು ಒಂದು ಫಿರ್ಯಾದನ್ನು ನೀಡಿರ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ಕಿರುಗಾವಲು ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ನಂಬರ್ 61/25 ಕಲಂ 309 ಸಬ್ ಕ್ಲಾಸ್ 4 BNS ಅಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇದಕ್ಕೆ ತಂಡವನ್ನು ರಚಿಸಲಾಗಿರುತ್ತದೆ. ಇದು ಅಡಿಷನಲ್ ಎಸ್ ಪಿ ತಿಮ್ಮಯ್ಯ ಹಾಗೂ ಗಂಗಾಧರ್ ಸ್ವಾಮಿಯವ್ರನ್ನ ಒಳಗೊಂಡಂತೆ DSP ಯಶವಂತ್ ಕುಮಾರ್, CPI ಶ್ರೀಧರ್, PSI ರವಿಕುಮಾರ್, ಸಿಬ್ಬಂದಿಗಳಾದ ರಿಯಾಜ್ ಪಾಷಾ, ಪ್ರಭು ಸ್ವಾಮಿ, ಲೋಕೇಶು, ರವಿಕಿರಣ್, ಕಾನ್ಸ್ಟೇಬಲ್ಸ್ಗಳಾದ ಸಿದ್ದರಾಜು, ಶ್ರೀನಿವಾಸ್, ಮಧುಕಿರಣ್, ಶಿವಕುಮಾರ್, ರಫೀಕ್, ನದಾಫ್, ನಾಗೇಶ್, ಬಸವರಾಜು, ಮಹಾದೇವಸ್ವಾಮಿ ಮತ್ತು ನಾಗರಾಜ್ ರವರನ್ನು ಒಳಗೊಂಡಂತೆ ತಂಡವನ್ನು ರಚಿಸಲಾಗಿದ್ದು, ಇವರು ಆರೋಪಿಗಳಾದ ಸದ್ದಾಂ ಹುಸೇನ್ ಹಾಗೂ ಸೈಯದ್ ಅಯೂಬ್ ಇವರಿಬ್ಬರು ಮೈಸೂರಿನವರಾಗಿರ್ತಾರೆ. ಇವರನ್ನು ದಸ್ತಗಿರಿ ಮಾಡಿ ವಿಚಾರಣೆ ಮಾಡಿದಾಗ ತಿಳಿದು ಬರುತ್ತೆ ಇವರು ಈಗಾಗಲೇ ಕಿರಿಗಾವಲು ಪೊಲೀಸ್ ಠಾಣೆ 61/25 ಒಂದು ಚೈನ್ ಸ್ನ್ಯಾಚಿಂಗ್ ಮಾಡಿರ್ತಾರೆ ಮತ್ತು ಕಿರಿಗಾವಲು ಪೊಲೀಸ್ ಠಾಣೆಯಲ್ಲಿ 88/25 ಮತ್ತು ಇನ್ನೊಂದು 109/25 HBT ಡೇ ಮಾಡಿರ್ತಾರೆ ಮತ್ತು ನಾಗಮಂಗಲ ಠಾಣೆಯಲ್ಲಿ ಒಂದು 132/25 HBT ನೈಟ್, ಮಳವಳ್ಳಿ ಗ್ರಾಮಾಂತರ ಠಾಣೆಯಲ್ಲಿ HBT ನೈಟ್ ಮಾಡಿರ್ತಾರೆ 2 ಪ್ರಕರಣಗಳು ಮತ್ತು ಮೈಸೂರು ಸಿಟಿ ವಿಜಯನಗರ ಠಾಣೆಯಲ್ಲಿ ಒಂದು ಚೈನ್ ಸ್ನ್ಯಾಚಿಂಗು, ದಾವಣಗೆರೆ ವಿದ್ಯಾನಗರದಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಮಾಡಿರ್ತಾರೆ ಅಂತ ತಿಳಿದು ಬರುತ್ತೆ. ಒಟ್ಟಾರೆಯಾಗಿ 230 ಗ್ರಾಮ್ ಚಿನ್ನ ಮತ್ತು 178 ಗ್ರಾಮ್ ಬೆಳ್ಳಿಯನ್ನು ಇವರಿಂದ ವಶಪಡಿಸಿಕೊಳ್ಳಲಾಗಿದೆ. ಒಟ್ಟು ಅಂದಾಜು 31,98,000 ವರ್ತ್ ಪ್ರಾಪರ್ಟಿನ ನಾವು ಸೀಸ್ ಮಾಡಿರ್ತೀವಿ. ಈಗಾಗಲೇ ಇವರು ಅಕ್ಯೂಸ್ಡ್ ಆರೋಪಿ 1 ಸದ್ದಾಂ ಹುಸೇನ್ ರವರು ಮೈಸೂರಿನಲ್ಲಿ ಒಂದು ಹಲ್ಲೆ ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ ಅಂತ ತಿಳಿದು ಬಂದಿದೆ. ಹಾಗೆ ಆರೋಪಿ 2 ಸದ್ದಾಂ ಅಯೂಬ್ ರವರು ಶಿವಮೊಗ್ಗ, ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಯಲ್ಲಿ ಸುಮಾರು 38 ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದು, ಇವರು ದಿನಾಂಕ 16/7/2025 ಜೈಲಿನಿಂದ ರಿಲೀಸ್ ಆಗಿರ್ತಾರೆ. ರಿಲೀಸ್ ಆದ ನಂತರ ಇವೆಲ್ಲ ಒಂದು ಪ್ರಕರಣಗಳನ್ನ ಮಾಡಿರ್ತಾರೆ ಅಂತ ತಿಳಿದು ಬಂದಿದೆ.
ಇವರನ್ನು ಮೈಸೂರಲ್ಲಿ ದಸ್ತಗಿರಿ ಮಾಡಲಾಗಿದೆ. ಹೇಳಿ ಹೇಳಿ. ಹೌದು ಹೌದು ಹೌದು. ಇಲ್ಲ, ಇಬ್ಬರು ಇದ್ದಾರೆ. ಇವರಿಬ್ಬರು ಏನಿದ್ದಾರೆ, ಇಬ್ಬರು ಮೈಸೂರಿನವರೇ ಆಗಿದ್ದರಿಂದ ಇವರಿಬ್ಬರು ಸೇರಿ ಮಾಡಿರ್ತಾರೆ. ಇಲ್ಲ, ದಸ್ತಗಿರಿ ಅಂದರೆ ಅವ್ರು ಆಲ್ರೆಡಿ ಟೋಟಲಿ 38 ಪ್ರಕರಣ ಇದೆ ಅವ್ರ ಮೇಲೆ. ಅವರು ಲಾಸ್ಟ್ 7th ಮಂತಲ್ಲಿ 16/7 ಜೈಲಿಂದ ರಿಲೀಸ್ ಆದಮೇಲೆ ಈ 8 ಪ್ರಕರಣಗಳು ಮಾಡಿರ್ತಾರೆ ಅಂತ ತಿಳಿದು ಬಂದಿದೆ. ಇಲ್ಲ, ಈಗ ಮೊದಲನೇದಾಗಿ ಇಷ್ಟು ನಮಗೆ ಗೊತ್ತಾಗಿದೆ. ಇನ್ನು ತನಿಖೆ ಮಾಡಿ ಅದರಿಂದ ತಿಳಿಬೇಕಾಗಿದೆ ಬೇರೆ ಯಾವ್ದಾದ್ರು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರ ಅಂತ. ಆ್ಯಕ್ಚುಲಿ ಅವರು ಕೂಲಿ ಕೆಲಸ ಅಂತ ಹೇಳ್ಕೊಂಡಿದ್ದಾರೆ, ಬಟ್ ಈ ಒಂದು ಇದರಲ್ಲಿ ಅಫೆನ್ಸಲ್ಲಿ ಇವರು ತೊಡಗಿರ್ತಾರೆ. ಎರಡು ಥರ ಇದೆ ಇವ್ರದ್ದು ಎಮ್ಮೋ. ಒಂದು ಸರಗಳತನ ಅಂದರೆ ಚೈನ್ ಸ್ನ್ಯಾಚಿಂಗ್ ಮಾಡುವಂಥದ್ದು ಒಂದು, ಇನ್ನೊಂದು ಯಾವ್ದಾದ್ರು ಲಾಕ್ಡ್ ಹೌಸ್ ಇದ್ರೆ HBT ಮಾಡುವಂಥದ್ದು, ಆ ಥರನೂ ಇದೆ. ಡೇ HBTನೂ ಮಾಡಿದ್ದಾರೆ, ನೈಟ್ HBT ಸಹ ಮಾಡಿರ್ತಾರೆ. ಬೇರೆ ಯಾವುದು ಪ್ರಕರಣಗಳಿಲ್ಲ. ಒಂದು ಹಲ್ಲೆ ಪ್ರಕರಣ ಇದೆ, ಯಾರು ಆರೋಪಿ ಹೊಂದಿದ್ದಾರೆ, ಅವ್ರದ್ದು ವಿರುದ್ಧವಾಗಿ ಮೈಸೂರಿನಲ್ಲಿ ಒಂದು ಹಲ್ಲೆ ಪ್ರಕರಣ ಸಹ ದಾಖಲಾಗಿದೆ. ಇದು ರಿಕವರಿ ಮಾಡಿರೋದು. ಕೆಲವೆಲ್ಲ ಪ್ಲೆಡ್ಜ್ ಮಾಡಿದ್ರು. ಹಾಂ, ಅವರು ಲೈವ್ಲಿಹುಡ್ಗೆ ಅವರು ಏನಿದೆ ಅವ್ರದ್ದು ಶೋಕಿಗೆ ಆ ಥರದ ಕಳ್ತನ ಮಾಡಿದ್ದಾರೆ. ಮದುವೆ ಆಗಿದೆ. ಆಗದು ಬೇಡ. ಪತ್ತೆನಾ? ಓಕೆ, ಪತ್ತೆ ಆಗ್ತಾ ಇರೋದು. ಓಕೆ, ಆಯಿತು, ನೋಡ್ತೀನಿ ಅದು ಏನಾಗಿದೆ, ಆ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲೆಲ್ಲಾಗಿದೆ, ಯಾವ್ಯಾವ ಥರ ಕಳ್ಳತನ ಆಗಿದೆ, ಅದೊಂದು ಸ್ವಲ್ಪ ಅನಲೈಸ್ ಮಾಡಬೇಕಾಗುತ್ತೆ, ಮಾಡ್ತೀವಿ. ಹಾಂ, ಎಷ್ಟು ವರ್ಷದಿಂದ? 11 ವರ್ಷದಿಂದನೂ ಮಾಡ್ತಾ ಇರ್ತಾರೆ ಕಳ್ಳತನ. ಇಲ್ಲ, ಟ್ರೇಸ್ ಔಟ್ ಆದಾಗ ನಾನೇ ತಿಳಿಸ್ತೀನಿ. ಇನ್ನೂ ಟ್ರೇಸ್ ಔಟ್ ಆಗಿಲ್ಲ. ಮೋರೋವರ್ ಏನೇನು ಪ್ರಕರಣ ಆಗಿದೆ ಅದು ಅನಲೈಸ್ ಮಾಡಬೇಕು, ಎಲ್ಲೆಲ್ಲಿ ಆಗಿದೆ ಮತ್ತು ಯಾವ ಸಮಯದಲ್ಲಿ ಇದೆ, ಅದು ಸ್ವಲ್ಪ ಅನಲೈಸ್ ಮಾಡಿ ಹಂತ ಹಂತವಾಗಿ ನಾವು ಮಾಡ್ತೀವಿ ಖಂಡಿತ.